ವಂಚನೆ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸಾಲು ಆರೋಪಗಳು ಬರ್ತಾ ಇತ್ತು. ಸ್ವತಃ ಐಶ್ವರ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಕರಣ. ಮೇಡಮ್, ಈಗ ಹಲವು ಆರೋಪಗಳು ಬರ್ತಾ ಇದ್ದಾವೆ, ಸಾಲು ದೂರುಗಳು ಕೂಡ ಆಯಿತು. ಇವತ್ತು ಕೂಡ ಒಂದು ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು, ಮನೆಯನ್ನು ಖಾಲಿ ಮಾಡ್ತೀರಿ ಅನ್ನೋಂಥ ವಿಷಯ. ಒಟ್ಟಾರೆಯಾಗಿ ಏನು ಹೇಳ್ತೀರಿ? ಏನು ಮಾಡ್ಬೇಕು ಸರ್? ಇವಾಗ ನಾನು ಖಾಲಿ ಮಾಡ್ತೀಯ ಅಂತ ಕೇಳಿದ್ರೆ ಏನು ಮಾಡಬೇಕು ಅಂತ ಇವಾಗ ಅನ್ನಿಸ್ತಿದೆ. ನನಗೆ ಇಲ್ಲಿವರೆಗೂ ಅನಿಸಿಲ್ಲ, ಇವಾಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಪರ್ಸ್ನಲ್ ವಿಷಯವಾಗಿ ನಾವೇನೋ ನಮ್ಮ ಮನೆ ಮುಂದೆ ನಂಗೆ ಯಾವುದು ವೆಹಿಕಲ್ಗಳು ಬಂದು ನಿಂತ್ಕೊಳ್ಳೋಂಗೆ ಇಲ್ವಾ, ಏನೂ ಇಲ್ವಾ. ವೆಹಿಕಲ್ ಬಂದು ನಿಂತ್ಕೊಂಡ ತಕ್ಷಣ ನಾನು ಖಾಲಿ ಮಾಡ್ತಿದ್ದೀನಿ ಅಂದರೆ ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು ಅನ್ನಿಸ್ತಿದೆ. ಯಾಕೆ ಅಷ್ಟೊಂದು ನೆಗೆಟಿವ್ ಎಲ್ಲ ಕೇಳ್ಕೊಂಡು ನಾನು ಹೆಂಗೆ ಸರ್ ಇರಲಿ ಮನೆಯಲ್ಲಿ? ನನಗೂ ಬೇಜಾರಾಗುತ್ತೆ. ಇವಾಗೆಲ್ಲ ಅಕ್ಕಪಕ್ಕದವ್ರಿಗೂ ಇವ್ರು ಹೇಳಿರೋ ನೆಗೆಟಿವಿಂದ, ಮನೆಯಲ್ಲಿ ಓನರ್ಗಳಿಗೆ ಹೇಳಿರೋ ನೆಗೆಟಿವಿಂದ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಈಗ ಅವ್ರು ಏನು ಸುಮ್ಮನೆ ಇರ್ತಾರಾ? ಖಾಲಿ ಮಾಡಿ ಅಂತ ಹೇಳ್ತಾರೆ. ಯಾಕೆ ಆಯಿತು ಅಂತ ಅಂದರೆ, ಇಷ್ಟು ದಿನ ಎಷ್ಟೊಂದು ಆರೋಪಗಳು ಬಂದರೂ ಕೂಡ ನೀವು ಧೈರ್ಯವಾಗಿ ಅದನ್ನ ಎದುರಿಸಿದ್ರಿ, ಅದರ ಬಗೆಗೆ ನಿಂತು ಹೋರಾಡಿದ್ರಿ, ಕೋರ್ಟ್ನಲ್ಲೂ ಕೂಡ ಬೇಲ್ ಕೂಡ ಸಿಕ್ಕಿತ್ತು. ಆದರೆ ಯಾಕೆ ಈ ಥರ ಒಂದು ಪ್ರೆಷರ್ ಬರ್ತಿದೆ, ಏನು ಕಾರಣ ಅಂತ? ಯಾವ ಪ್ರೆಷರ್ ಸರ್? ಈಗ ಬರ್ತಾ ಇರೋಂಥ ಪ್ರೆಷರ್ ಏನು ಅಂತ? ಮನೆಯನ್ನು ಖಾಲಿ ಮಾಡೋದಾಗಿರ್ಬೋದು ಅಥವಾ ಇನ್ನೇನು? ಮನೆ ಖಾಲಿ ಮಾಡಿ ಅನ್ನೋ ಪ್ರೆಷರ್ ಅಲ್ಲ. ಆ್ಯಕ್ಚುಲಿ ಇವರು ನಂದು ಫಸ್ಟ್ ಕೇಸ್ ಆದಾಗ ಮಾಜರ್ ಮಾಡೋ ಟೈಮ್ನಲ್ಲಿ ನಮ್ಮ ಓನರ್ಗೆ ಇವ್ರು ಕರೆದುಬಿಟ್ಟು, ಐಶ್ವರ್ಯ ಗೌಡ ಮನೆಯಲ್ಲಿ ಅವಳೇನು ಮಾಡ್ತಿದ್ದಾಳೆ ಅಂತ. ಇಲ್ಲ ಸರ್, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಆ ಲೇಡಿ ಆ ಥರ ಇಲ್ಲ. ಅವ್ರು ನನ್ನ ಬಗ್ಗೆ ಎಲ್ಲ ತುಂಬ ನೆಗೆಟಿವ್ ಆಗಿ ಹೇಳಿ, ಏನೋ ಪ್ರಾಸ್ಟಿಟ್ಯೂಟ್ ಮಾಡ್ತಿದ್ದಾಳೆ ಅವಳು, ಆ ವರ್ಡ್ನ ನಾನು ಪದೇ ಹೇಳೋಕ್ಕೆ ನನಗೆ ಹಿಂಸೆ ಆಗ್ತಿದೆ ಸರ್. ಆ ಥರ ಎಲ್ಲ ಹೇಳಿ, ನಿನಗೆ ಗೊತ್ತಿಲ್ವಾ ಅವಳು ಮನೆ ಸಾಮಾನು ಆಚೆಗೆ ಹಾಕೋಳು, ನಮ್ಮ ಮನೆಯಿಂದ ಈಚೆ ತಳ್ಳು ಅಂತ ಹೇಳಿದಾಗ ಯಾರು ಸುಮ್ಮನೆ ಇರ್ತಾರೆ ಸರ್? ಇವನ್ ನಾನೇ ಬೇರೆಯವ್ರಿಗೆ ಮನೆ ಬಾಡಿಗೆ ಕೊಟ್ಟಿದ್ದೀನಿ, ನಾನು ಸುಮ್ಮನೆ ಇರ್ತೀನ? ನಾನು ಅದೇ ಕೆಲಸ ಮಾಡ್ತೀನಿ. ಸೊ ಈಗ ಅವರು ಅದೇ ರೀತಿ ಪ್ರೆಷರ್ ಆಗ್ತಾಯಿದ್ದಾರೆ. ಬೇರೆಯವರು ಅಕ್ಕಪಕ್ಕದವರೆಲ್ಲರೂ ಏನು ಮೇಡಮ್ ನೀವು ಹಿಂಗಂತಲ್ಲ ಅಂತ ಕೇಳ್ತಾರೆ. ಈ ಥರ ನಾವು ಯಾವತ್ತೂ ನೋಡಿಲ್ಲ. ಆದರೆ ಅವ್ರು ಹೇಳೋದು ನೋಡಿದ್ರೆ ನಮ್ಗೆ ಇವರೆಲ್ಲರೂ ಹೇಳ್ತಿರೋದು ನೋಡಿದ್ರೆ ನಮಗೆ ಭಯ ಆಗ್ತಿದೆ. ಯಾಕೆ ನೀವು ಈ ಥರ ಎಲ್ಲ ಯಾಕೆ ಇದಾಯಿತು ಈ ಥರ ಕೇಳಿದಾಗ ನಾನು ಏನಂತ ಹೇಳಿ ಅವ್ರಿಗೆ ಏನು ಉತ್ತರ ಕೊಡಲಿ ಸರ್? ನಾನು ಮುಖ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಕೇಸ್ ಆದ್ರೂ ಧೈರ್ಯವಾಗಿ ಎದುರಿಸಿದ್ದೀನಿ ಅಂತಂದರೆ, ಈ ಕೇಸ್ಗೆ ನಾನೇನು ಊರು ಬಿಟ್ಟು ಹೋಗ್ತಾ ಇಲ್ಲ, ನಾನು ಬೆಂಗಳೂರಲ್ಲೇ ಇರ್ತೀನಿ. ಇನ್ನೂ ಹೋಗ್ಬೇಕು ಅಂತಲೂ ಡಿಸೈಡ್ ಮಾಡಿಲ್ಲ. ಆಗೊಂದು ವೇಳೆ ಹೋದ್ರೂ ನಾನು ಬೆಂಗಳೂರಲ್ಲೇ ಇರ್ತೀನಿ. ಆಗೊಂದು ವೇಳೆ ನಾನು ಹೋಗೋಕ್ಕೆ ಡಿಸೈಡ್ ಮಾಡಿದ್ರು ಯಾವ ಅಡ್ರೆಸ್ಗೆ ಹೋಗ್ತೀನಿ ಅಂತ ಕೊಟ್ಟೇ ಹೋಗ್ತೀನಿ. ಸುಮ್ಮನೆ ಹೇಳ್ದೆ ಏನು ಹೋಗಲ್ಲ. ಏನು ಫಾರಿನ್ಗೇನು ಹೋಗ್ತಾ ಇಲ್ಲ, ಬೆಂಗಳೂರಲ್ಲೇ ಇರ್ತೀನಿ. ಎಲ್ಲಿಗೆ ಹೋದ್ರೂ ನಾನು ಹೇಳ್ಬಿಟ್ಟೆ ಹೋಗ್ತೀನಿ. ಇದುವರೆಗೂ ಹೋಗಿಲ್ಲ, ಇನ್ನು ಮುಂದೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮೇಡಮ್, ಇವಾಗ ಅಂದರೆ ಹಲವು ಆಫೀಸರ್ಸ್ಗಳ ಜೊತೆಗೆ ಲಿಂಕ್ ಆಗಿರ್ಬೋದು ಅಥವಾ CDRಗಳನ್ನ ಇವರು ಅನಧಿಕೃತವಾಗಿ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಅನ್ನೋಂಥ ಆರೋಪಗಳು ಕೇಳಿಬರ್ತಾ ಇದೆ. ಅದ್ರ ಬಗ್ಗೆ ಸರ್, ಇದುವರೆಗೂ ಆ ಕೆಲಸ ಯಾವುದೂ ಮಾಡಿಲ್ಲ ನಾನು. ಅವರು ಹೇಳ್ತಿದ್ದಾರೆ, ಆ ವಿಷಯವಾಗಿ ನನಗೆ ಮಾನ್ಯ ನ್ಯಾಯಾಲಯ ಸ್ಟೇ ಕೊಟ್ಟಿದ್ದಾರೆ. ಸೊ ಅದೇನಿದೆ ಮುಂದಿನ ದಿನಗಳಲ್ಲಿ ನೋಡೋಣ ಅಷ್ಟೇ. ಅವ್ರು ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಯಾಕೆ ಹಾಕಿದ್ರು ಅಂತ ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಇಷ್ಟು ದಿನ ಇಲ್ಲದೆ ಇರೋ CDR ಮ್ಯಾಟ್ರು ಇವಾಗ ಯಾಕೆ ಬಂತು? ಅದು ನಾನು ಅಫಿಡೇವಿಟ್ ಹಾಕಿದ್ಮೇಲೆ ಇವ್ರು ನಮ್ಗೆ ಕೊಡ್ತಿರೋ ಟಾರ್ಚರ್ನೆಲ್ಲ ನಾವು ಸಹಿಸ್ಕೊಂಡು ಸುಮ್ಮನೆ ಇದ್ಬಿಟ್ಟಿದ್ದರೆ, ಐಶ್ವರ್ಯ ಗೌಡ ಒಳ್ಳೆಯವಳು, ಐಶ್ವರ್ಯ ಗೌಡನ ಕತೆ ಮುಗೀತು, ಅವಳು ಹಿಂಗೆ ಮಾಡಿದಾಳೆ ಹಂಗೆ ಮಾಡಿದಾಳೆ, ಅವಳು ಫ್ರಾಡು, ಅವಳು 420 ಮುಗಿಸ್ಬಿಟ್ಟು ಈ ಕೇಸ್ ಹಾಕ್ಬಿಟ್ಟು ಇವ್ರು ಏನು ಕೈ ತೊಳ್ಕೊಂಡು ಇರ್ತಾಯಿದ್ರು. ಇವ್ರು ಏನು ಕೆಟ್ಟದ್ದು ಮಾಡಿದ್ದಾರೆ ಅದನ್ನು ನಾವು ವಾಪಸ್ ಹೇಳಿಬಿಟ್ಟಿದ ತಕ್ಷಣ ನಾವು ಕೆಟ್ಟವರಾಗ್ಬಿಡ್ತೀವಿ. ಸಹಿಸ್ಕೊಂಡು ನಾನು ಸುಮ್ಮನೆ ಇದ್ದಿದ್ರೆ ನಾನು ಒಳ್ಳೆಯೊಳಾಗ್ತಿದ್ದೆ. ಇವರು ನಾನು ಎಂಕ್ವೈರಿ ಮಾಡೋ ರೀತಿ ಎಂಕ್ವೈರಿ ಮಾಡಿದರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ನನ್ನ ಪರ್ಸ್ನಲ್ ಲೈಫ್ಗೆಲ್ಲ ಎಂಟ್ರಿ ಆಗಿ ಇಲ್ಲದೇ ಇರೋದೆಲ್ಲ ಸೃಷ್ಟಿಗಳು ಮಾಡಿದಾಗ ನಾನು ಹೆಂಗೆ ತಡ್ಕೊಂಡು ಮಾಡದೇ ಇರೋ ತಪ್ಪು ನಾನು ಹೆಂಗೆ ತಡ್ಕೊಂಡು ಸುಮ್ಮನೆ ಇರಲಿ? ಸೊ ಹಾಗಾಗಿ ನಾನು ಆ ಕೆಲಸ ಮಾಡಿದೆ, ಅಫಿಡೇವಿಟ್ ಆಗ್ತಾ. ಸೊ ಅವ್ರು ಅದಕ್ಕೆ ಇದು ಕೌಂಟರ್ ಕೊಟ್ಟಿದ್ದಾರೆ ನನಗೆ. ತನಿಖೆಯಲ್ಲಿ ಏನು ತಪ್ಪಾಯಿತು ಅಂತ ಅಂದರೆ, ನಿಮ್ಮ ಜೊತೆ ನಡೆದಂತಹ ಒಂದು ರೀತಿಯಲ್ಲಿ ಏನು ತಪ್ಪಾಯಿತು ಸರ್? ಅದೆಲ್ಲ ತುಂಬ ಪರ್ಸ್ನಲ್ ವಿಷಯಗಳೆಲ್ಲ ನಾನು ಎಕ್ಸ್ಪೋಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಒಂದು ಹೆಣ್ಣಿಗೆ ಏನೇನು ಅವಮಾನ ಆಗಬಾರ್ದು, ಇದನ್ನೇನು ನಾನು ಯಾರನ್ನೂ ಮೆಚ್ಚೋಕ್ಕೋ ಅಥವಾ ಇನ್ನೆಲ್ಲೋ ಹೈಲೈಟ್ ಆಗೋ ವಿಷಯಕ್ಕೋ ಅಥವಾ ಇನ್ನೆಲ್ಲೋ ನಾನು ಕುಗ್ಗಿದ್ದೀನಿ ಅಂತ ತೋರಿಸ್ಕೊಡೋ ವಿಷಯಕ್ಕೋ ಅಲ್ಲ. ನಾನು ಯಾಕೆ ಅಫಿಡೇವಿಟ್ ಆಗ್ತೆ ಅನ್ನೋ ವಿಷಯ ಅಫಿಡೇವಿಟಲ್ಲೇ ಪೂರ್ತಿಯಾಗಿ ಕೊಟ್ಟಿದ್ದೀನಿ. ನನ್ನ ಹೆಣ್ತನಕ್ಕೆ, ನನ್ನ ಪರ್ಸ್ನಲ್ ಲೈಫ್ಗೆ, ನನ್ನ ಸಂಸಾರ ಜೀವನಕ್ಕೆ, ನನ್ನ ವೈಯಕ್ತಿಕ ಜೀವನಕ್ಕೆ, ನನ್ನ ಫ್ಯಾಮಿಲಿಗೆ, ನನ್ನ ತಾಯಿಗಿರ್ಬೋದು, ನನ್ನ ತಮ್ಮಂಗಿರ್ಬೋದು, ನನ್ನ ಮಗುಗಿರ್ಬೋದು, ನಮ್ಮ ಈ ಎಲ್ಲ ಜೀವನಕ್ಕೂ ತುಂಬ ತೊಂದರೆ ಆಗೋ ರೀತಿ ಎಂಕ್ವೈರಿ ನಡೆದಿದೆ. ಸೊ ಅದರಿಂದ ನಾನು ಟ್ರಿಗರ್ ಆಗಿ, ಅಂದರೆ ಅದರಿಂದ ತುಂಬ ನೋವುಪಟ್ಟು ನಾನು ಈ ಕೆಲಸ ಮಾಡಿದ್ದೀನಿ. ಈಗ ಕೋರ್ಟ್ ಅಂದರೆ ಒಂದು ಪ್ರಕರಣ ದಾಖಲಾದಾಗ ಆ ಸಂಬಂಧ ಕೋರ್ಟ್ ಕೂಡ ಬೇಲ್ ಕೊಡುತ್ತೆ. ಅದಾದ ನಂತರ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ, ಮತ್ತೊಂದು ಅಂದರೆ ಸಾಲು ಪ್ರಕರಣ ದಾಖಲಾಗುತ್ತೆ. ಯಾಕಂತ ಅದನ್ನು ಅವ್ರನ್ನ ಕೇಳಬೇಕು ಸರ್. ಯಾಕೆ ಒಂದು ಆದಮೇಲೆ ಯಾಕೆ ಹಿಂಗೆ ಸಾಲು 7, 8 ಯಾಕೆ ಮಾಡ್ತಾ ಇದ್ರು ಅಂತ ಅವ್ರನ್ನ ಕೇಳಬೇಕು. ಮತ್ತು ಆಡಿಯೋಗಳು, ಹಲವು ಆಡಿಯೋಗಳು ಅಂದರೆ ಬಿಡುಗಡೆ ಮಾಡಿದ್ರು, ಅದರಲ್ಲಿ ನೀವು ಕೂಡ ಮಾತನಾಡಿದ್ರಿ. ಆ ಆಡಿಯೋಗಳ ಬಗ್ಗೆ ಏನು ಹೇಳ್ತೀರಿ? ಅದರ ಸತ್ಯಾಸತ್ಯತೆ ಬಗ್ಗೆ ಸರ್? ಅದನ್ನು ಡೇ 1 ಹೇಳ್ಬಿಟ್ಟಿದ್ದೀನಿ. ನೀವು ಡೇ 1 ಕೇಳಿದಾಗಲೇ ನಾನು ಅದಕ್ಕೆಲ್ಲ ಆನ್ಸರ್ ಕೊಟ್ಬಿಟ್ಟಿದ್ದೀನಿ. ನಾನಲ್ಲಿ ಯಾರದೇ ಹೆಸರುಗಳು ಬಳಸಿಲ್ಲ. ನಾನು ಇವರು ನನ್ನನ್ನು ಪ್ರೆಷರ್ ಮಾಡಿದ ಸತ್ಯ, ನನಗೆಲ್ಲರೂ ಲೋನ್ ಕೊಡಿಸ್ಕೊಡೋದು. ಸೊ ಆ ವಿಷಯವಾಗಿ ನಾನು ಮಾತಾಡಿದೆ. ಈಗ ಆ ವಿಷಯ ಕೋರ್ಟಲ್ಲಿದೆ, ಮತ್ತು ನಾನು ಮಾತಾಡಿ ಅದನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದು ಬೇಡ. ಅದು ಏನಿದೆ ಅಂತ ರಿಸಲ್ಟ್ ಗೊತ್ತಾದ್ಮೇಲೆ ಎಲ್ರಿಗೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಾನು ಈಗೇನು ಹೇಳಿದ್ರು ಅದು ನಾನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಹೇಳ್ದೆ ಅನ್ನೋ ಥರ ಬರುತ್ತೆ.
ಒಟ್ಟಾರೆಯಾಗಿ ಅಂದ್ರೆ ಡಿ ಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ಇವರು ಈ ಒಂದು ಈ ತರ ವಂಚನೆ ಮಾಡಿದ್ದಾರೆ ಅಂತ ಹಲವರು ಆರೋಪ ಮಾಡಿರುವಂತದ್ದು. ಅಲ್ಲ ಅದ್ರ ಬಗ್ಗೆ ಯಾಕೆ ಸರ್ ಪದೇ ಪದೇ ಅವ್ರ ಹೆಸರು ಯಾಕೆ ಸರ್ ತಗೋತೀರಾ? ಸಾಕು, ಇಷ್ಟ ಆಗಿದೆಯಲ್ಲ. 2 ತಿಂಗಳಿಂದ ನನ್ನ ಹೆಸ್ರಿಗೆ ಅವ್ರ ಹೆಸರನ್ನ ಸೇರಿಸಿ ಪುಣ್ಯಕ್ಕೆ ತಂಗಿ ಅಂತ ಬಂದಿದೆ. ಈಗ ಇವ್ರೇನೋ ಕ್ರಿಯೇಟ್ ಮಾಡಿದ್ರಲ್ಲ ಅದೆಲ್ಲ ಬಂದಿಲ್ಲ ಅನ್ನೋದು ನನ್ನ ಪುಣ್ಯ ಸರ್, ಅಷ್ಟೇ. ಸಾಕು ಇಲ್ಲಿಗೆ. ಮತ್ತೆ ಅವ್ರ ಹೆಸರನ್ನ ಏನಕ್ಕೆ ತೆಗಿತೀರಾ? ನಂದೇನಿದೆ, ನಂದನ್ನೇನು ತೆಗಿಬೇಕು ನೀವು ತೆಗಿತಾ ಇದ್ದೀರಾ, ಅದನ್ನು ತೆಗೀರಿ ಸಾಕು. ಬೇರೆಯವ್ರ ಹೆಸರು ಪಾಪ ಯಾಕೆ ಜಂಟಿ ಮಾಡಿ ಅವ್ರ ಬೇರೆ ಲೈಫ್ಗಳನ್ನ, ವೈಯಕ್ತಿಕ ಲೈಫ್ಗಳನ್ನ ಹಾಳು ಮಾಡೋದ್ರಲ್ಲಿ ಏನು ಸಿಗುತ್ತೆ ನಿಮಗೆ? ಅಲ್ಲ, ವೈಯಕ್ತಿಕವಾಗಿ ಅಂದರೆ ಅದು ಆರೋಪ ಬಂದಾಗ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತದನ್ನು ಕೇಳೋದಕ್ಕೆ ಹೋದ್ವಿ. ಇನ್ನೊಂದು ಏನಂತಂದರೆ, ಈಗ ಅಯ್ಯೋ ಅವರು ಕೂಡ ಬ್ಯಾಟರಾಯನಪುರದಲ್ಲಿ ಒಂದು ಕಂಪ್ಲೇಂಟ್ನ ಮಾಡಿರುವಂಥದ್ದು CDR ವಿಷಯವಾಗಿ ಆಗಿರ್ಬೋದು, ಮತ್ತೊಂದು ವಿಷಯ ಒಂದು ಇನ್ನೊಂದು ಆಫೀಸರ್ ಜೊತೆಗೆ ಅನ್ನುವಂಥದ್ದಾಗಿರ್ಬೋದು. ಆ ಬಗ್ಗೆ ಆ ಒಂದು ಆರೋಪಗಳ ಅಲಿಗೇಷನ್ಸ್ ಬಗ್ಗೆ ಅವರು ಅಲ್ಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಬ್ಯಾಟರಾಯನಪುರದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಇವನ್ ಅವರು ಕಂಪ್ಲೇಂಟ್ ಆದಮೇಲೆ ಅದನ್ನು ACP ಚಂದನ್ ಅವ್ರಿಗೆ ಅದು ಟ್ರಾನ್ಸ್ಫರ್ ಆಗಿದೆ ಅಂದರೆ, ಅವರು ACP ಚಂದನ್ ಸರ್ ಮತ್ತು ಇವರು ಎಲ್ಲರೂ ಒಂದೇ ಬ್ಯಾಚ್ಮೇಟ್ಸು ಮತ್ತು ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ಸೊ ನನ್ನ ಕೇಸ್ ಮತ್ತು ಅವ್ರ ಫ್ರೆಂಡ್ಗೆ ಹೆಂಗೆ ಹೋಗುತ್ತೆ ಅದ್ರ ಬಗ್ಗೆ ನನಗೂ ಸ್ವಲ್ಪ ಡೌಟ್ ಇದೆ. ಸೊ ಈ ವಿಷಯ ಎಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ನನಗೆ ಸ್ಟೇ ಕೊಟ್ಟಿದೆ. ಮತ್ತು ಅಷ್ಟೇ ಸರ್, ಇನ್ನೇನಿದೆ. ಅಂದರೆ ಒಟ್ಟಾರೆಯಾಗಿ ಈಗ ಐಶ್ವರ್ಯ ಅವ್ರ ಹಿಂದೆ ಅಂದರೆ ಇವ್ರನ್ನ ಬೇಕು ಅಂತಲೇ ಸಿಗಿಸ್ಬೇಕು ಅನ್ನೋಂಥ ಕಾರಣಕ್ಕಾಗಿ, ಸಿಕ್ಕಾಕ್ಸ್ಬೇಕು ಅನ್ನೋಂಥ ಕಾರಣಕ್ಕಾಗಿ ಏನಾದರೂ ಷಡ್ಯಂತ್ರ ನಡೆದಿದೆಯಾ ಅಂತ. ಅಂದರೆ ಈಗ ನಿಮ್ಮ ಮಾತಿನಲ್ಲೇ ಹೇಳಿದ್ರೆ ನೀವು ಅವರು ಬ್ಯಾಚ್ಮೇಟು, ಚಂದನ್ ಹಾಗೂ ಭರತ್ ರೆಡ್ಡಿ ಅವರು ಬ್ಯಾಚ್ಮೇಟು, ಹಾಗಾಗಿ ಅವ್ರಿಗೆ ಆ ಕೇಸ್ ಟ್ರಾನ್ಸ್ಫರ್ ಆಗಿದೆ ಅನ್ನೋಂಥದ್ದಲ್ಲಿ. ಸರ್, ಈಗ ಷಡ್ಯಂತ್ರ ಯಾಕೆ ನನ್ನ ಮೇಲೆ ನಡೀತಾ ಇದೆ ಅಂತ ನನಗೆ ಡೌಟ್ ಆಗಿದೆ. ಯಾಕೆ ನಾನು ಒಬ್ಬಳೇನಾ? ಐಶ್ವರ್ಯ ಗೌಡ ಒಬ್ಬಳೇ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ಐಶ್ವರ್ಯ ಗೌಡ ಒಬ್ಬಳೇ. ನನ್ನೊಂದೇ ಕೇಸು ಪಾಪ. ಅದಕ್ಕೆ 2 ತಿಂಗಳಿಂದ ನಾನು ಒಂದೇ ಕೇಸ್ನ ಎಂಕ್ವೈರಿ ಮಾಡಿ ನನಗೆ ಎಂಕ್ವೈರಿ ಮಾಡಿ ಇನ್ನೇನು ದಾರಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಪರ್ಸ್ನಲ್ ಲೈಫ್ ಕೊಡಿದ್ರೆ ಇವಳು ಆರಾಮಾಗ್ತಾಳೆ ಅಂತ ಪರ್ಸ್ನಲ್ ಲೈಫ್ ಕುಡಿತಾ ಇದ್ದಾರೆ ಸರ್, ಅಷ್ಟೇ. ಈಗ ಅಂದರೆ ಇವತ್ತು ಬರ್ತಾ ಇರುವಂಥದ್ದು ಮನೆ ಖಾಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಎಲ್ಲೋ ಒಂದು ಕಡೆ ಕುಗ್ಗುದ್ರಾ ಏನಾದರೂ ಅಂತ. ಸರ್, ಕುಗ್ಗೋದು ಇಲ್ಲ. ನೀರ್ಗಿಳ್ದಾಗೈತೆ, ಚಳಿ ಮಳೆ ಗಾಳಿ ಓಡಾಡ್ತಾ ಇರೋದು ಅಷ್ಟೇ. ಇದುವರೆಗೂ ಕುಗ್ಗಿದ್ದು ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ. ಹೌದು, ಯಾಕೆ ಕುಗ್ಗಿದ್ದೆ? ನಾನು ಏನೋ ಮತ್ತೆ ಇಲ್ಲ ಆಗ್ತಾರೋ ತಪ್ಪನ್ನ ನಾನು ಮತ್ತೆ ಎತ್ತೇಳಿದ್ರೆ ಮತ್ತೆ ಇದೇ ಆಗುತ್ತೆ, ನಾನು ಇದರಿಂದ ಆಚೆ ಬರೋಣ ಅಂತ ಸ್ಟಾರ್ಟಿಂಗ್ ಡೇಸಲ್ಲೇ ನಾನು ಕುಗ್ಗಿದ್ದೆ. ಇವಾಗೇನೋ ನನಗೆ ಕುಗ್ಗಿ ಇಲ್ಲ. ನನಗಾಗ್ತಿರೋ ಅನ್ಯಾಯನ ನಾನು ಹೊರಗಡೆ ತರಬೇಕು. ನನಗಾಗ್ತಿರೋ ನೋವು ಇನ್ನೊಬ್ರಿಗೆ ಆಗಬಾರ್ದು. ಈಗ ನಾನೊಬ್ಳು ನಿಂತ್ಕೊಂಡ್ರೆ ಪೊಲೀಸವರು ಎಂಕ್ವೈರಿ ಹೆಸರಲ್ಲಿ ಮಾಡ್ತಾ ಇರೋ ಈ ಕೆಲಸಗಳು ಅಟ್ಲೀಸ್ಟ್ ಆಚೆ 4 ಜನಕ್ಕೆ ಗೊತ್ತಾದರೆ ಅವ್ರಿಗೆ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ ಅನ್ನೋದು ಅರ್ಥ ಆದರೆ ನಮ್ಮ ಬಗ್ಗೆನೂ 4 ಜನಕ್ಕೆ ಅರ್ಥ ಆಗುತ್ತೆ. ನಾನೇನು ನೋವು ಅನುಭವಿಸ್ತಾ ಇದ್ದೀನಿ, ಅಟ್ಲೀಸ್ಟ್ ಯಾರಿಗೂ ಅರ್ಥ ಆಗಲಿಲ್ಲ ಅಂದರೂ ನನ್ನಂಥ ಹೆಣ್ಣು ಮಕ್ಳಿಗಾದರೂ ವಿಷಯಗಳು ಅರ್ಥ ಆಗುತ್ತೆ ಸರ್, ಅವ್ರು ಏನೇನು ಟಾರ್ಚರ್ ಮಾಡ್ತಾರೆ ಅಂತ. ಹಾಗಾದರೆ ಕಂಪ್ಲೀಟ್ ಆಗಿ ನಿಮ್ಮನ್ನು ಬೇಕು ಅಂತಲೇ ಸಿಕ್ಕಾಕ್ಸ್ಬೇಕು, ಷಡ್ಯಂತ್ರ ನಡೀತಿದೆ ಅನ್ನೋಂಥದ್ದು ಇದು? ಹೌದು ಸರ್, ಹೌದು. ಅದು ಏನೇನಿದೆ ಅಂತ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕಂಡಿಡಿಯೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕಿಷ್ಟೇ ನನ್ನ ಮೇಲೆ ಅಂತ ನೋಡೋಣ. ಅದಕ್ಕೆ ಉತ್ತರ ಸಿಗುತ್ತೆ. ನನಗೆ ನಮ್ಮ ಲಾಯರ್ಗಳಿದ್ದಾರೆ, ಅವರು ಕೊಟ್ಟಿದ್ದ ದಾರಿನಲ್ಲಿ ನಾನು ನಡೀತಾ ಇದ್ದೀನಿ. ಅವ್ರು ನನಗೆ ಕೊಟ್ಟಿರೋ ಟಾರ್ಚರ್ಗೆ, ಅವರು ನಮಗೆ ಮಾಡಿರೋ ಹಿಂಸೆಗೆ, ನನ್ನ ಪರ್ಸ್ನಲ್ ಲೈಫಿಗೆ ಮಾಡಿರೋ ಡ್ಯಾಮೇಜ್ಗೆ ಅವರು ಆನ್ಸರ್ ಮಾಡಲೇಬೇಕು ಸರ್ ಇದಕ್ಕೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಐಶ್ವರ್ಯ ಅವರ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ತನಿಖೆ ಹಂತದಲ್ಲಿ ನನಗೆ ತುಂಬ ಅಂದರೆ ಒಂದು ರೀತಿಯಲ್ಲಿ ನೋವನ್ನು ಕೊಟ್ಟಿದ್ದಾರೆ. ನನ್ನ ಫ್ಯಾಮಿಲಿಯನ್ನು ಎಳೆದು ತರೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾಲು ಆರೋಪಗಳನ್ನ ನನ್ನ ಮೇಲೆ ಬೇಕು ಅಂತಲೇ ಹೇರಿರುವಂತಾಗಿರ್ಬೋದು. ಇದೆಷ್ಟು ಕೂಡ ಒಂದು ಷಡ್ಯಂತ್ರದಲ್ಲಿ ಮಾಡಿರುವಂಥದ್ದನ್ನು ಅಂತ ಹೇಳ್ತಾ ಒಂದು ಐಶ್ವರ್ಯ ಅವರು ತಮ್ಮ ಒಂದು ಏನು ಅವರ ರಿಯಾಕ್ಷನ್ ಇರುತ್ತೆ ಅದನ್ನು ಕೊಟ್ಟಿರುವಂಥದ್ದು. ಮುಂದೆ ಏನಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.